ಹಾಯ್ ನಮಸ್ತೆ ಎಲ್ಲರಿಗೂ. ನಾನು ನಿಮ್ಮ ನಾಗರಾಜ್ ಸುಂಗಾರ್. ಎಲ್ಲರಿಗೂ ಇಂಗ್ಲಿಷ್ ಬಾಯ್ ನಾಗರಾಜ್ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾಗಿರ್ತಕ್ಕಂಥ ಸ್ವಾಗತ. ಈ ಒಂದು ವಿಡಿಯೋ ಏನಾಗಿರ್ತದೆ ಅಂದ್ರೆ ನಮ್ಮ ಟೆನ್ಸಿನ 6ನೇ ಪಾರ್ಟ್ 6 ಆಗಿರ್ತದ. ಯಾಕಂದ್ರೆ ಒಂದನೇದು ಇಂಟ್ರೊಡಕ್ಷನ್ ವಿಡಿಯೋ, ಬ್ಯಾಕ್ಗ್ರೌಂಡ್, ಎರಡನೇದು ಇಂಟ್ರೊಡಕ್ಷನ್, ಆಮೇಲೆ 3 ಫಾರ್ಮ್ಸ್ ಮೇಲೆ ವಿಡಿಯೋ. ಇದು ಪ್ರೆಸೆಂಟ್ ಟೆನ್ಸಿನ 4ನೇ ಫಾರ್ಮ್. ಯಾವುದು? ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್. ಓಕೆ, ಇಲ್ಲಿ ಮಟ್ಟ ನಿಮ್ಗೆ ಎಷ್ಟು ವಿಡಿಯೋಗಳನ್ನ ಅಪ್ಲೋಡ್ ಮಾಡಿವಿ ನಾವು ಟೆನ್ಸ್ ಮೇಲೆ ಅಂದ್ರೆ ದೇರ್ ಆರ್ 5 ವಿಡಿಯೋಸ್. ಇದನ್ನ ಹಿಡಿದ್ರೆ 6ನೇ ವಿಡಿಯೋ ಆಗ್ತದ. ಈ 5 ವಿಡಿಯೋಗಳಲ್ಲಿ ಜೊತೆಗೆ ಈ 6ನೇ ವಿಡಿಯೋಗಳಲ್ಲಿ ನೀವು ಏನೇನು ಕಲಿತ್ರಿ, ಇಷ್ಟು ದಿನ ಕಲಿತಿದ್ದು ಹೊಸದೊಂದು ಏನಾದರೂ ಕಲ್ತಿದ್ರಿ ಅಂದ್ರೆ ಕಮೆಂಟ್ ಸೆಕ್ಷನ್ ಒಳಗೆ ದಯವಿಟ್ಟು ಏನು ಮಾಡ್ರಿ ತಿಳಿಸ್ರಿ. ಅದೇ ರೀತಿಯಾಗಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ರಿ. ನೋಡೋಣ ಯಾವ ರೀತಿಯಾಗಿರ್ತಕ್ಕಂತಹ ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ ಅನ್ನ ನೀವು ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ತೀರಿ. ಓಕೆ, ಮತ್ತೊಮ್ಮೆ ಎಲ್ಲರಿಗೂ ಚಾನಲ್ಗೆ ಸ್ವಾಗತ. ಯಾರು ಹೊಸದಾಗಿ ವಿಡಿಯೋನ ನೋಡ್ತಾ ಇದ್ದೀರಾ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ರಿ ಮತ್ತು ನಿಮ್ಮ ಕಾಂಪಿಟೇಟಿವ್ ಫ್ರೆಂಡ್ಸ್ಗೆ ಶೇರ್ ಮಾಡ್ರಿ. ಓಕೆ, ಯಾವುದೇ ಏನಾದರೂ ತಿಳಿದಿಲ್ಲ ಅಂದರೂ ಕೂಡ ನಮ್ಮಲ್ಲಿ ಡೌಟ್ಸ್ಗಳನ್ನು ಕಮೆಂಟ್ ಸೆಕ್ಷನ್ ಒಳಗೆ ತಿಳಿಸ್ರಿ. ಓಕೆ, ಆಲ್ಮೋಸ್ಟ್ ಆಲ್ ಬಹಳಷ್ಟು ಪ್ರೀತಿಯನ್ನು ತೋರಿಸ್ತಾ ಇದ್ದೀರಿ. ಕಮೆಂಟ್ ಆಗಿರಬಹುದು, ಜನರಿಗೆ ಶೇರ್ ಮಾಡೋದಾಗಿರಬಹುದು. ಓಕೆ, ನಿಮ್ಮ ಆ ಪ್ರೀತಿಗೆ ಸದಾ ಚಿರಋಣಿಯಾಗಿರ್ತೀನಿ ಅಂತ ಹೇಳ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ ಅಂದ್ರೆ ಏನ್ರಿ? ಪ್ರೆಸೆಂಟ್ ಅಂದ್ರೆ ವರ್ತಮಾನ ಕಾಲ, ಪರ್ಫೆಕ್ಟ್ ಅಂದ್ರೆ ಪೂರ್ಣ ವರ್ತಮಾನ ಕಾಲ ಅಂತ ಹೇಳ್ತೀವಿ. ಓಕೆ, ಪೂರ್ಣ ಆದ ಮೇಲೆ ಕಂಟಿನ್ಯೂಸ್ ಇರೋದ್ರಿಂದ ಇದಕ್ಕೆ ನಾವೇನ್ ಅನ್ಬೋದ್ರಿ? ಪೂರ್ಣ ಮುಂದುವರಿಯುತ್ತಿರುವ ವರ್ತಮಾನ ಕಾಲ. ಓಕೆ, ಪೂರ್ಣ ಮುಂದುವರಿಯುತ್ತಿರುವ ವರ್ತಮಾನ ಕಾಲ. ಕೆಲಸ ಪೂರ್ಣಗೊಂಡದ, ಆಮೇಲೆ ಮತ್ತೆ ಕಂಟಿನ್ಯೂ ಆಗಿ ಹೊಂಟೈತಿ. ಅದಕ್ಕೆ ಈ ಟೆನ್ಸ್ಗೆ ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ ಅಂತಕ್ಕಂಥದನ್ನ ಕರಿತೀವಿ. ಯಾಕಂದ್ರೆ ಬಹಳಷ್ಟು ಎಕ್ಸಾಮ್ ಒಳಗೆ ಏನಾಗಿತ್ತು ಅಂದ್ರೆ ಮೋಸ್ಟ್ ಟೈಮ್ಸ್ ಕೇಳ್ಯಾರ. ಮೋಸ್ಟ್ ಇಂಪಾರ್ಟೆಂಟ್ ಅಂತ ಹೇಳ್ಬೋದು ಇದು. ಓಕೆ, ಯಾವ ರೀತಿ ಕೇಳ್ಯಾರ, ಏನು ಕೇಳ್ಯಾರ, ಇದ್ರ ಮೇಲೆ ಕ್ವಶನ್ಸ್ ಯಾವ ತರ ಬಂದಾವ, ಏನ್ ಬಂದಾವ ಅಂತಕ್ಕಂಥದನ್ನ ಈ ಒಂದು ವಿಡಿಯೋ ಒಳಗೆ ಏನ್ ಮಾಡೋಣ್ರಿ, ಡಿಸ್ಕಸ್ ಮಾಡೋಣ. ಓಕೆ, ಎಲ್ಲರೂ ವಿಡಿಯೋನ ಕರೆಕ್ಟಾಗಿ ನೋಡ್ಕೊಳ್ರಿ, ನೋಟ್ಸ್ ಮಾಡ್ಕೊಳ್ರಿ. ಅದೇ ರೀತಿಯಾಗಿ ವೊಕ್ಯಾಬ್ಯುಲರಿ ಮೇಲೆ ನೆಕ್ಸ್ಟ್ ನೋಡಿ, ನಾಳಿಂದ 1000 ವೊಕ್ಯಾಬ್ಯುಲರಿನ ಇನ್ನೂ ಮರ್ತಿಲ್ಲ. ಬಹಳಷ್ಟು ಜನ ಕಮೆಂಟು ಮಾಡಕತ್ತೀರಿ. ವೊಕ್ಯಾಬ್ಯುಲರಿ ತೊಗೊಂಡು ನಾಳಿಂದ ಹೊಸ ವಿಡಿಯೋಸ್ಗಳು ಬರ್ತಿದಾವ. ಅದಕ್ಕೋಸ್ಕರ ಈಗ ಏನು ಮಾಡ್ರಿ, ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ರಿ. ಎಸ್, ನೋಡ್ರಿ, ಇದೇನು ಮಾಡೋಣ ಅಂದ್ರೆ ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ ಅಂದ್ರೆ ಏನಂತಕ್ಕಂಥದನ್ನ ನೋಡೋಣ. ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ ಈಸ್ ಯೂಸ್ ಟು ಡಿಸ್ಕ್ರೈಬ್ ಆನ್ ಆಕ್ಷನ್ ದ್ಯಾಟ್ started in the past and it still continue now. ಓಕೆ, ಒಂದು ಕ್ರಿಯೆ ಏನಾಗಿರ್ತದ, ಆಲ್ರೆಡಿ ಪಾಸ್ಟ್ ಒಳಗ ಇಲ್ಲೊಂದು ಕೆಲಸ ಚಾಲು ಆಗಿರ್ತದೆ. ಇಲ್ಲಿ ಪಾಸ್ಟ್ ಒಳಗೆ ನೀವೇನ್ ಮಾಡತ್ತೀರಿ, ಒಂದು ಕೆಲಸವನ್ನ ಸ್ಟಾರ್ಟ್ ಮಾಡಿದಿರಿ, ಅದು ಇಲ್ಲಿ ಮಟಾನು ಏನಾಗತೈತಿ, ಇಲ್ಲಿ ಮಟಾನು ಕೆಲಸ ಸ್ಟಾರ್ಟ್ ಅದ. ಇದಕ್ಕೆ ಏನಂತ ಕರಿತೀರಿ? ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ ಅಂತ. ಎಲ್ಲೋ ಒಂದ್ ಕಡೆ ಅದ್ರ ಸ್ಟಾರ್ಟಿಂಗ್ ಪಾಯಿಂಟ್ ಅದ, ಇಲ್ಲಿ ಮಟಾನು ಕೆಲಸ ಏನಾಗತೈತಿ, ಕಂಟಿನ್ಯೂಸ್ ಆಗಿ ನಡೀತಾ ಇದೆ ಅಂತಕ್ಕಂಥದಕ್ಕೆ ಏನಂತ ಕರಿತಾರೆ ಅಂದ್ರೆ ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ ಅಂತ ಕರಿತೀವಿ. ಸ್ಟಿಲ್ ಕಂಟಿನ್ಯೂಯಿಂಗ್ ನೌ ಆರ್ ಹ್ಯಾಸ್ ಜಸ್ಟ್ ಸ್ಟಾಪ್ಡ್ ಬಟ್ ಹ್ಯಾಸ್ ಅ ಪ್ರೆಸೆಂಟ್ ರಿಸಲ್ಟ್. ಜಸ್ಟ್ ಸ್ಟಾಪ್ ಆದ್ರೂ ಕೂಡ ಅದರ ರಿಸಲ್ಟ್ ಅನ್ನ ಈಗ ಜಸ್ಟ್ ನಾವು ತಾತ್ಕಾಲಿಕವಾಗಿ ಪ್ರೆಸೆಂಟ್ ಆಗಿ ನಾವು ಏನ್ ನೋಡಕತ್ತೀವಿ, ಕರೆಂಟ್ ಆಗಿ ಏನ್ ಅನುಭವಿಸ್ತಾಕತ್ತಿದೀವಿ, ಇದಕ್ಕೆ ಏನಂತ ಕರಿತೀವಿ? ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ ಅಂತ ಕರಿತೀರಿ. ಇದನ್ನ ಯಾವ ರೀತಿ ಎಕ್ಸಾಮ್ ಒಳಗಾತು, ಇದನ್ನ ಯಾವ ರೀತಿ ನಾವು ಫೈಂಡಿಂಗ್ಸ್ ಮಾಡಬೇಕು, ಇದ್ರ ಸ್ಟ್ರಕ್ಚರ್ ಏನು, ಇದು ಸೆಂಟೆನ್ಸ್ ಅನ್ನ ಯಾವ ರೀತಿ ಇಟ್ಕೊಳ್ಬೇಕು ಅಂತಕ್ಕಂಥದ್ದನ್ನ ನಾವು ನೋಡೋಣ. ಓಕೆ, ನೋಡ್ರಿ, ಇದೇನು ಬಹಳಷ್ಟು ಈಸಿ ಆಗಿರ್ತಕ್ಕಂಥದ್ದು. ನೆಕ್ಸ್ಟ್ ಸ್ಲೈಡ್ ನೋಡ್ರಿ. ಇದು ಸ್ಟ್ರಕ್ಚರ್ ಯಾವ ತರ ಇರ್ತದೆ ಅಂದ್ರೆ ಇದ್ರೊಳಗೆ ಬರ್ತಕ್ಕಂಥ ಹೆಲ್ಪಿಂಗ್ ವರ್ಬ್ಗಳು ಯಾವ ಮೊದಲು ಬರ್ಕೊಂಡ್ಬಿಡು. ಹೆಲ್ಪಿಂಗ್ ವರ್ಬ್ಗಳು ಯಾವ ಅಂದ್ರೆ ಅಲ್ಲಿ ಹ್ಯಾವ್ ಇತ್ತ, ಪ್ರೆಸೆಂಟ್ ಪರ್ಫೆಕ್ಟ್ ಒಳಗೆ ಹ್ಯಾವ್ ಇತ್ತು, ಮತ್ತೆ ಯಾವ್ದಿತ್ತು? ಹ್ಯಾಸ್ ಇತ್ತು. ಇದು ಕಂಟಿನ್ಯೂಸ್ ಇರೋದ್ರಿಂದ ಇದ್ರ ಮುಂದೆ ಏನು ಬರ್ತೈತಿ? ಹ್ಯಾವ್ ಬೀನ್ ಬರ್ತೈತಿ. ಇಲ್ಲಿ ಏನು ಬರ್ತೈತ್ರಿ? ಹ್ಯಾಸ್ ಬೀನ್ ಬರ್ತೈತಿ. ಯಾರು ಪರ್ಫೆಕ್ಟ್ ಟೆನ್ಸ್ ವಿಡಿಯೋ ನೋಡ್ಯಾರಿ, ಇದು ಭಾಳ ಈಸಿ ಆಗ್ತೈತಿ. ಇದು ಭಾಳ ಈಸಿ ಆಗ್ತೈತ್ರಿ. ಯಾಕಂದ್ರ ಒಂದ್ ತಿಳ್ಕೊಂಡ್ಬಿಡ್ರಿ, ಎಲ್ಲೇ ನಮಗೆ ಇದು ಕಂಟಿನ್ಯೂಸ್ ಅಂತಕ್ಕಂಥ ವರ್ಡ್ ಕಾಣ್ತೈತಿ, ನೀವೇನ್ ತಿಳ್ಕೊಂಡ್ಬಿಡ್ರಿ, ವರ್ಬ್ ಜೊತೆಗೆ ING ಇರ್ತೈತಿ ಅಂತ ತಿಳ್ಕೊಂಡ್ಬಿಡ್ರಿ. ನಿಮಗೆ ಎಂದೋ ಹೇಳೇನ, ಫಸ್ಟ್ ಇಂಟ್ರೊಡಕ್ಷನ್ ವಿಡಿಯೋ ಒಳಗೆ ಹೇಳೇನ, ಯಾವಾಗ ಎಲ್ಲೆಲ್ಲಿ ಪರ್ಫೆಕ್ಟ್ ಜೊತೆ ಆತು ಸಿಂಗಲ್ ಆಗಿ ಕಂಟಿನ್ಯೂಸ್ ಕಾಣ್ತೈತ್ಲ, ಅಲ್ಲಿ V4 ಇರ್ತೈತಿ. ಗೋ ಇದ್ರ ಗೋಯಿಂಗ, ಕಮ್ ಇದ್ರ ಕಮ್ಮಿಂಗ, ಗಿವ್ ಇದ್ರ ಗಿವಿಂಗ, ಟೇಕ್ ಇದ್ರ ಟೇಕಿಂಗ, ಸ್ಲೀಪ್ ಇದ್ರ ಸ್ಲೀಪಿಂಗ, ವಾಕ್ ಇದ್ರ ವಾಕಿಂಗ. ನೋಡ್ರಿ, ಈ ತರನಾಗಿರ್ತಕ್ಕಂಥ ಒಂದು ಹೊಸಲ್ನಾಗ ಗ್ರಾಮರ್ ಕಲಿಯಾಕತ್ತ ಎಷ್ಟು ಮಜಾ ಬರ್ತೈತ್ಲ. ಎಸ್, ದಟ್ಸ್ ಡಿಫ್ರೆಂಟ್ ಥಿಂಗ್ ಅಂತ ಹೇಳ್ತೀನಿ. ಓಕೆ, ಯಾರಿಗೆ ಅಂಡರ್ಸ್ಟ್ಯಾಂಡ್ ಆಗಕತ್ತೈತಿ ಒಂದು ತಂಪ್ ಕೊಡ್ರಿ ಅಲ್ಲೇ. ನೆಕ್ಸ್ಟ್ ನೋಡ್ರಿ, ಹಂಗಿತ್ತಂದ್ರೆ ನಮ್ಗೆ ಏನು ಗೊತ್ತಾತಿಲ್ಲ, ಹೆಲ್ಪಿಂಗ್ ವರ್ಬ್ ಇವು ಇರ್ತಾವ, ಆಮೇಲೆ V4 ಕಂಪಲ್ಸರಿ ಇರ್ತೈತಿ. ಮತ್ತೇನು ಇನ್ನೇನು ಕೆಲಸ ಐತ್ರಿ ಅಲ್ಲೇ? ಒಂದು ಸಬ್ಜೆಕ್ಟ್, ಒಂದು ಆಬ್ಜೆಕ್ಟ್, ಹೆಲ್ಪಿಂಗ್ ವರ್ಬು, ಒಂದು V4 ಬರ್ದು ಬಿಡ್ರಿ, ಸೆಂಟೆನ್ಸ್ ಖಾತಾಮ್. ಓಕೆ, ನೋಡ್ರಿ, ಈ ಥರ ಫಾರ್ಮುಲಾ ಇಲ್ಲ ಬರೀತೀನಿ ನೋಡ್ರಿ. ಸಪ್ರೇಟ್ ಸಬ್ಜೆಕ್ಟು ಪ್ಲಸ್ ಹೆಲ್ಪಿಂಗ್ ವರ್ಬು ಪ್ಲಸ್ V4 ಪ್ಲಸ್ ಆಬ್ಜೆಕ್ಟ್. ಸಬ್ಜೆಕ್ಟು ಹ್ಯಾವ್ ಅಥವಾ ಹ್ಯಾಸ್ ಬೀನು
ವರ್ಬ್ ಜೊತೆಗೆ ಐ ಎನ್ ಜಿ ಅಂದ್ರೆ ಏನ್ರಿ V4 ಏನಂತ ಕರಿತೀರಿ ವರ್ಬ್ ಪ್ಲಸ್ ಐ ಎನ್ ಜಿ ಅಂತ ಕರಿತೀರಿಲ್ಲ. ಓಕೆ ಹಿಸ್ಟರಿ ಭಾಳ ಏನೂ ಇಲ್ಲ. ಇಲ್ಲಿ ನೋಡ್ರಿ ಐ ಹ್ಯಾವ್ ಬೀನ್ ಸ್ಟಡಿಂಗ್, ಶಿ ಹ್ಯಾಸ್ ಬೀನ್ ಸ್ಟಡಿಂಗ್, ದೇ ಹ್ಯಾವ್ ಬೀನ್ ಸ್ಟಡಿಂಗ್. ಈಗ ನಾವು ಏನು ಕಲಿಬೇಕಂದ್ರ ಸರ್ ಇದು ಹ್ಯಾವ್ ಬೀನ್ ಎಲ್ಲಿ ಬಳಸ್ತೇವೆ, ಹ್ಯಾಸ್ ಬೀನ್ ಎಲ್ಲಿ ಬಳಸ್ತೇವೆ ಅನ್ನೋದು ಬಹಳಷ್ಟು ಮುಖ್ಯವಾಗಿ ಕಲಿಬೇಕಾಗ್ತದೆ. ಓಕೆ ಸರ್ ಹ್ಯಾವ್ ಬೀನ್ ಎಲ್ಲಿ ಬಳಸ್ತೇವೆ, ಸರ್ ಹ್ಯಾಸ್ ಬೀನ್ ಎಲ್ಲಿ ಬಳಸ್ತೇವೆ, ಇದನ್ನಷ್ಟು ಕಲಿಸ್ಬಿಡ್ರಿ ಎಲ್ಲ ಕಲ್ತಂಗ ಆಕೈತ್ರಿ. ಓಕೆ ಇದು ನೋಡ್ರಿ ಯಾವ ಹೆಲ್ಪಿಂಗ್ ವರ್ಬ್ ಬರ್ತಾವ ಅಂತ ಗೊತ್ತಾತ, ಒಂದು ಹ್ಯಾವ್ ಬೀನು ಒಂದು ಹ್ಯಾಸ್ ಬೀನ್ ಬರ್ತದ. ಅದೇ ರೀತಿಯಾಗಿ ಇದ್ರ ಜೊತೆಗೆ ಏನಿರ್ತೈತಿ V4 ಅಂದ್ರೆ ವರ್ಬ್ ಜೊತೆಗೆ ಐ ಎನ್ ಜಿ ಅಂತಕ್ಕಂಥದ್ದು ಬರಲೇಬೇಕು. ವರ್ಬ್ ಜೊತೆಗೆ ಏನ್ ಬರಬೇಕು ಐ ಎನ್ ಜಿ ಅಂತಕ್ಕಂಥದ್ದು ಬಂದಾಗ ಮಾತ್ರ ಇದು ಗೋಯಿಂಗ್ ಆಗ್ತದ. ಓಕೆ ಅಂಡರ್ಸ್ಟ್ಯಾಂಡ್ ಆಗಾಕತ್ತೈತಲ್ರಿ ಎಲ್ಲರಿಗೂ? ಹಂಗಿತ್ತಂದ್ರೆ ಏನ್ ಮಾಡೋಣ, ಹಂಗಿತ್ತಂದ್ರ ನೆಕ್ಸ್ಟ್ ಸ್ಲೈಡ್ ನೋಡ್ರಿ. ನೆಕ್ಸ್ಟ್ ಸ್ಲೈಡ್ ಹೋಗೋಕ್ಕಿಂತ ಮುಂಚೆ ನಂದೈತಲ್ರಿ ಒಂದು ಟ್ರೇಡ್ ಮಾರ್ಕ್, ನಾವು ರಚಿಸುವಂತ ಒಂದು ನೋಟ್ಸ್ ಈಸಿ ಟ್ರಿಕ್ ಹೇಳ್ಕೊಡ್ತೀನೋ ಕೇಳ್ರಿ. ಇಲ್ಲಿ ನಮ್ದು ಏನಿರ್ಬೇಕಂತ ಹೇಳಿ ನಿಮಗ ಒಂದು ಸಬ್ಜೆಕ್ಟು ಪ್ಲಸ್ ಹೆಲ್ಪಿಂಗ್ ವರ್ಬು ಪ್ಲಸ್ V4 ಇರ್ಬೇಕಾ ಪ್ಲಸ್ ಆಬ್ಜೆಕ್ಟ್ ಇರ್ಬೇಕು. ಡನ್. ಯಾವ ಹೆಲ್ಪಿಂಗ್ ವರ್ಬ್ ಬರ್ತಾವ ಸೈಡ್ ಬರ್ಕೊಂಡ್ಬಿಡ್ರಿ. ಒಂದು ಸರ್ ಹ್ಯಾವ್ ಬೀನ್ ಬರ್ತೈತಿ ಸರ್, ಇನ್ನೊಂದು ಯಾವ್ದು ಬರ್ತೈತಿ ಸರ್ ಹ್ಯಾಸ್ ಬೀನ್ ಬರ್ತೈತಿ ಸರ್. ಇಷ್ಟು ಬರ್ಕೊಂಡ್ಬಿಡ್ರಿ. ಇವೆರಡು ಸೈಡ್ಗೆ ಇರ್ಲಿ, ಎರಡು ಏನ್ ಮಾಡೋಣ ಸೈಡ್ ಇಡೋಣ. ಹಂಗ ಸೈಡ್ಗೆ ಇಟ್ಟಾಗ ಈಗ ನಾವೇನ್ ಮಾಡ್ಬೇಕು, ನಮ್ಮ ಸಬ್ಜೆಕ್ಟ್ ಯಾವ್ಯಾವ್ರಿ ಎಲ್ಲ ವಿಡಿಯೋದಾಗ ಹೇಳಿ ನೋಡ್ರಿ. ಐ, ವಿ, ಯು, ಹಿ, ಶಿ, ಇಟ್, ದೇ. ಅವೇನ್ರ ರಾಧಾನ್ ಬಗ್ಗೆ ಮಾತಾಡತನ ಶಿ, ರಾಮುನ್ ಬಗ್ಗೆ ಮಾತಾಡಕತ್ತಾನ ಇಟ್, ಕಾರ್ ಗಾಡಿ ಬಗ್ಗೆ ಮಾತಾಡತನ ದೇ, ಇಟ್, ಚಿಲ್ಡ್ರನ್ಸ್ ಬಗ್ಗೆ ಪೀಪಲ್ ಬಗ್ಗೆ ದೇ, ನಮ್ ಬಗ್ಗೆ ವಿ, ನನ್ನ ಬಗ್ಗೆ ಐ. ಇದನ್ ಬಿಟ್ರೆ ಬೇರೆ ಏನು ಗ್ರಾಮರ್ ಒಳಗೆ ಬರಕ್ ಸಾಧ್ಯನೇ ಇಲ್ಲ. ಓಕೆ ಎಸ್ ಸರ್. ಮತ್ತೆ ಈಗ ನಮ್ಮ ಸಬ್ಜೆಕ್ಟ್ ಕೆಲಸ ಮುಗಿತು ಸರ್, ನೆಕ್ಸ್ಟ್ ಏನ್ ಮಾಡ್ಬೇಕು ಸರ್ ಹೆಲ್ಪಿಂಗ್ ವರ್ಬ್. ಈಗ ನೀವು ಪರ್ಫೆಕ್ಟ್ ಟೆನ್ಸ್ ಒಳಗೆ ಏನ್ ಮಾಡಿದ್ರಿ ಐ ಜೊತೆಗೆ ಹ್ಯಾವ್ ಬಳಸಿದ್ರಿ. ಓಕೆ ವಿ ಜೊತೆಗೆ ಏನ್ ಬಳಸಿದ್ರಿ ಹ್ಯಾವ್ ಬಳಸಿದ್ರಿ, ಯು ಜೊತೆಗೆ ಏನ್ ಬಳಸಿದ್ರಿ ಹ್ಯಾವ್ ಬಳಸಿದ್ರಿ, ಹಿ ಜೊತೆಗೆ ಹ್ಯಾಸ್, ಶಿ ಜೊತೆಗೆ ಹ್ಯಾಸ್, ಇಟ್ ಜೊತೆಗೆ ಹ್ಯಾಸ್, ದೇ ಜೊತೆಗೆ ಏನ್ ಬಳಸಿದ್ರಿ ಹ್ಯಾವ್ ಬಳಸಿದ್ರಿ. ಓಕೆ ಇಲ್ಲಿ ಅಷ್ಟ 3 ಕಡೆ ಏನ್ ಬಳಸಿದ್ರಿ ಹ್ಯಾಸ್ ಬಳಸಿದ್ರಿ. ಎಲ್ಲೇ ಪ್ರೆಸೆಂಟ್ ಪರ್ಫೆಕ್ಟ್ ಒಳಗೆ. ಇದೇನ್ರಿ ಪರ್ಫೆಕ್ಟ್ ಮುಂದೆ ಏನೈತಿ ವರ್ಡ್ ಕಂಟಿನ್ಯೂಸ್. ಕಂಟಿನ್ಯೂಸ್ ಅಂದಾಗ ಏನು ಬಳಸ್ ಅಂತ ಹೇಳೇನ್ರಿ ಹ್ಯಾವ್ ಬೀನ್. ಸೇಮ್ ಹಿಸ್ಟರಿ ವಿ ಹ್ಯಾವ್ ಬೀನ್, ಯು ಹ್ಯಾವ್ ಬೀನ್, ಹಿ ಹ್ಯಾಸ್ ಬೀನ್, ಶಿ ಹ್ಯಾಸ್ ಬೀನ್, ಇಟ್ ಹ್ಯಾಸ್ ಬೀನ್, ದೇ ಹ್ಯಾವ್ ಬೀನ್ ಅಂತಕ್ಕಂಥದ್ದು ಬರ್ದ್ ಬಿಟ್ರಂದ್ರ ನಮ್ದೇನ್ರಿ ಅರ್ಧಕ್ಕರ್ಧ ಕೆಲಸ ಮುಗ್ದ ಹೋತ್. ಅರ್ಧಕ್ಕರ್ಧ ಪೂರಾ ಮುಗಿತ್ರಿ. ಇನ್ ನೋಡ್ರಿ ಇನ್ನೇನ ರೈಟಿಂಗ್ ಅಂತ ತಗೊಳೋಣ. ರೈಟಿಂಗ್ ಅ ಲೆಟರ್. ಓಕೆ ನೋಡಿ ಎಲ್ಲಾ ಕಡೆ ಸೇಮ್ ಅದ ರೀ, ಸೇಮ್ ಅದ ಅದನ್ನ ಬರ್ದ್ ಬಿಡ್ರಿ. ಎಲ್ಲಾ ಕಡೆ ಅದನ್ನ ಬರ್ದ್ ಬಿಡ್ರಿ. ಈಗ ನಮಗೆ ಏನ್ ತಿಳಿತಂದ್ರ ಸರ್ ಇಲ್ಲಿ ಹ್ಯಾಸ್ ಬಿನ್ ಎಲ್ಲೆಲ್ಲಿ ಬಳಸಿದ್ರಿ ಅಂದ್ರೆ ನೀವು ಬಹಳ ಈಸಿ ಆಗಿಬಿಟ್ಟು ಸರ್ ಹಿ, ಶಿ, ಇಟ್ ಬಂದಾಗ ಏನ್ ಬಳಸಿದ್ರಿ ಹ್ಯಾಸ್ ಬಿನ್ ಬಳಸಿದ್ರಿ. ಮತ್ತೆ ಹ್ಯಾವ್ ಬಿನ್ ಎಲ್ಲಿ ಬಳಸಿದ್ರಿ ಐ ಪ್ಲಸ್ ಪ್ಲೂರಲ್ ಇದ್ದಾಗ ಏನ್ ಬಳಸಿದ್ರಿ ಸರ್ ಹ್ಯಾವ್ ಬಿನ್ ಬಳಸಿದ್ರಿ. ನಮ್ದಿಲ್ಲೇ ಟೆನ್ಸ್ ಏನಾಯ್ತು ತಿಳ್ಕೊಂಡ್ಬಿಟ್ಟು ಸರ್. ಎಸ್ ವೆರಿ ಗುಡ್. ನಿಮ್ಗೆ ಅರ್ಥ ಆಗಾಕತ್ತೈತೆ ಅಂತ ಅನ್ಕೋತೀನಿ. ಯಾಕಂದ್ರೆ ಬಹಳಷ್ಟು ಈಸಿ ಆಗಿರ್ತಕ್ಕಂಥ ಕಾನ್ಸೆಪ್ಟು. ಎಂದೂ ಕಲ್ತಿಲ್ಲ. ನಾವು ಒಂದೇ ವಿಡಿಯೋದಾಗ ಹೇಳಿನ ಇನ್ನ ಮಠ ನೀವು ಎಲ್ಲಿ ಕಲ್ತಿರ್ಲಿ ಗೊತ್ತಿಲ್ಲ, ನಾ ಕಲಿಯೋ ಮಠ ನಿಮ್ನ ಯಾರನ್ನೂ ಬಿಡುದಿಲ್ಲ ಅಂತ ಹೇಳಿ. ಓಕೆ ಬಹಳಷ್ಟು ಈಸಿ ಆಗಿರ್ತಕ್ಕಂಥ ಕಾನ್ಸೆಪ್ಟು. ಐ ಜೊತೆಗೆ ಏನ್ ಬಂತ್ರಿ ಇನ್ನೊಮ್ಮೆ ರಿವಿಷನ್ ಮಾಡ್ರಿ. ಐ ಹ್ಯಾವ್ ಬೀನ್, ವಿ ಹ್ಯಾವ್ ಬೀನ್, ಯು ಹ್ಯಾವ್ ಬೀನ್, he has been, she has been, it has been, they have been. ಯಾವಾಗ have been has been ಬರ್ತದ ನಮ್ದು ವರ್ಬ್ ಪ್ಲಸ್ ing ಅಂತಕ್ಕಂಥದ್ದು ಏನಾಗ್ತದ ಕ್ಯಾರಿ ಆಗ್ತದ. ಓಕೆ ಅಂಡರ್ಸ್ಟ್ಯಾಂಡ್ ಆಗಾಕತ್ತೈತ್ರಿ? ಯಾರಿಗೆ ಅಂಡರ್ಸ್ಟ್ಯಾಂಡ್ ಆಗಾಕತ್ತೈತಿ ಕಮೆಂಟ್ ಸೆಕ್ಷನ್ ತಿಳಿಸ್ರಿ. ಎಸ್ ಸರ್ ಐ ಆಮ್ ಅಂಡರ್ಸ್ಟ್ಯಾಂಡ್ ಅಂತ. ಓಕೆ ಎಸ್ ಇದು ಅಂಡರ್ಸ್ಟ್ಯಾಂಡ್ ಆಯ್ತು ಅಂತ ಅನ್ಕೋತಾ ಇದ್ದೀನಿ. ಹಂಗಿದ್ರೆ ನೆಕ್ಸ್ಟ್ ಸ್ಲೈಡ್ ಏನೈತೆ ನೋಡ್ರಿ. ಎಸ್ ಬಂತ್ ನೋಡ್ರಿ, ಇಲ್ಲಿ ಬಂತ್ ನೋಡ್ರಿ. ಈಗ ನಿಮಗ ಅಲ್ಲಿ ಕಲ್ತಿದ್ದಕ್ಕೆ ಇಲ್ಲಿದ್ದಕ್ಕೆ ಇನ್ನೊಂದ್ಸಲ ರಿವಿಷನ್ ಆಗಿಬಿಡ್ತೈತಿ. ನಾ ಫುಲ್ ಖುಷಿ ಆಗಿಬಿಡ್ತೇನೆ. ನೋಡ್ರಿ ಇಲ್ಲಿ ಆಯ್ ಐತಿ. ಆಯ್ ಬಂದಾಗ ಏನ್ ಬರ್ತದ ಅಂತ ಹೇಳಿನ್ರಿ. ಆಯ್ ಬಂದಾಗ ಏನ್ ಬಂತ್ರಿ ಇಲ್ಲಿ ಆಯ್ ಬಂತ ಹ್ಯಾವ್ ಬೀನ್, ಯು ಹ್ಯಾವ್ ಬೀನ್, ವಿ ಹ್ಯಾವ್ ಬೀನ್, ದೇ ಹ್ಯಾವ್ ಬೀನ್. ಅದ ನೋಡ್ರಿ ಹಿ, ಶಿ, ಇಟ್ ಬಂದಾಗ ಏನ್ ಬಳಸಿರಿ ಹ್ಯಾಸ್ ಬೀನ್, ಹ್ಯಾಸ್ ಬೀನ್, ಹ್ಯಾಸ್ ಬೀನ್ ಅಂತಕ್ಕಂಥದ್ದನ್ನ ಬಳಸಿರಿ. ಓಕೆ ಅದ ನೋಡ್ರಿ ನಾವು ಅದನ್ನ ಏನ್ ಮಾಡ್ತಿದ್ವು ಅಂದ್ರೆ ಇಲ್ಲಿ ಅದ ಒಂದ್ ಹಂಗ ನೋಡ್ರಿ ಇಲ್ಲಿ ಪರ್ಫೆಕ್ಟ್ ಟೆನ್ಸ್ ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ ಇದ್ದಾಗ ಏನ್ ಬಳಸ್ತಿದ್ವಿ ಹ್ಯಾವ್ ಬಳಸ್ತಿದ್ದು ಮತ್ತೆ ಹ್ಯಾಸ್ ಬಳಸ್ತಿದ್ದು. ಇದು ಏನಾಗೈತಿ ಒಂದ್ ಸ್ವಲ್ಪ ಕಂಟಿನ್ಯೂಸ್ ಅನ್ನೋದು ನಮಗೆ ಗೊತ್ತಾಗಂತ ಇದ್ರ ಜೊತೆಗೆ ಏನ್ ಬಳಸಿವಿ ಇಲ್ಲಿ ಬೀನ್ ಅಂತಕ್ಕಂಥದ್ದು ಬಳಸೇವಿಲ್ರಿ. ಲಾಸ್ಟ್ ವಿಡಿಯೋ ಒಳಗೆ ಹೋಗಿ ನೋಡ್ರಿ ನೀವು ಎಷ್ಟು ಖುಷಿ ಅನಿಸ್ತೈತಿ. ಹಂಗಿದ್ರ ಪೂರ್ತಿ ಎಕ್ಸಾಂಪಲ್ ನೋಡ್ರಿ. ಐ ಹ್ಯಾವ್ ಬೀನ್ ಸ್ಟಡಿಂಗ್, ಯು ಹ್ಯಾವ್ ಬೀನ್ ವರ್ಕಿಂಗ್, ವಿ ಹ್ಯಾವ್ ಬೀನ್ ಲರ್ನಿಂಗ್, ದೇ ಹ್ಯಾವ್ ಬೀನ್ ಪ್ಲೇಯಿಂಗ್, he has been reading, she has been cooking,
ಇಟ್ ಹ್ಯಾಸ್ ಬೀನ್ ರೇನಿಂಗ್. ನೋಡ್ರಿ ಇಲ್ಲೇ ಎಲ್ಲಾ ಕಡೆ ಐ ಎನ್ ಜಿ 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 ಐ ಎನ್ ಜಿ. ಯಾವಾಗ ಐ ಎನ್ ಜಿ ಬರ್ತಾವ? ಹ್ಯಾಸ್ ಬೀನ್ ಬಂದಾಗ ಹ್ಯಾಸ್ ಬೀನ್ ಹ್ಯಾವ್ ಬೀನ್ ಹ್ಯಾವ್ ಬೀನ್ ಎಲ್ಲೆಲ್ಲಿ ಬಂದಾವು ಏನೇನು ಬಂದಾವು ಒಮ್ಮೆ ನೋಡ್ಕೊಂಡ್ಬಿಡ್ರಿ. ಯಾರಾದ್ರೂ ಸ್ಕ್ರೀನ್ ಶಾಟ್ ತಗೊಳ್ರಿ, ಬಹಳಷ್ಟು ಈಸಿ ಕಾನ್ಸೆಪ್ಟ್ ಇದು. ಓಕೆ, ಯಾರು ಸ್ಕ್ರೀನ್ ಶಾಟ್ ತಗೊಳ್ತೀರಿ ತಗೊಂಡ್ರಿ ನೋಡ್ರಿ, ಎಷ್ಟು ಈಸಿ ಆಗಿರ್ತಕ್ಕಂಥ ಕಾನ್ಸೆಪ್ಟ್, ಬಹಳಷ್ಟು ಈಸಿ ಆಗಿರ್ತಕ್ಕಂಥ ಕಾನ್ಸೆಪ್ಟ್. ಐ ಲವ್ ದಿಸ್ ಕಾನ್ಸೆಪ್ಟ್. ಓಕೆ, ನೆಕ್ಸ್ಟ್ ನಿಮ್ಗೆ ಅಂಡರ್ಸ್ಟ್ಯಾಂಡ್ ಆಯ್ತು ಅಂತ ಅನ್ಕೋತಾ ಇದ್ದೀನಿ. ಎಸ್, ಇನ್ನು ಇದನ್ನ ಎಲ್ಲೆಲ್ಲಿ ಬಳಸಬೇಕು, ಹೆಂಗ್ ಬಳಸ್ಬೇಕು ಅನ್ನೋದನ್ನ ಇಲ್ಲಿ ನೋಡೋಣ. ಎಲ್ಲೆಲ್ಲಿ ಬಳಸಬೇಕು, ಹೆಂಗ್ ಬಳಸಬೇಕು ಅಂತಕ್ಕಂಥದ್ದನ್ನ ಇಲ್ಲಿ ನೋಡೋಣ. ಎಲ್ಲೆಲ್ಲಿ ಬಳಸ್ತೀರಿ? ವೆನ್ ಟು ಯೂಸ್, ಯಾವಾಗ ಬಳಸಬೇಕು. ವೆನ್ ಟು ಯೂಸ್, ಯಾವಾಗ ಬಳಸಬೇಕು. ಆಕ್ಷನ್ ಸ್ಟಾರ್ಟೆಡ್ ಇನ್ ಪಾಸ್ಟ್ ಅಂಡ್ ಸ್ಟಿಲ್ ಕೌಂಟಿಂಗ್. ಒಂದು ಆಕ್ಷನ್ ಪಾಸ್ಟ್ ನಲ್ಲಿ ಸ್ಟಾರ್ಟ್ ಆಗಿರ್ತದ, ಇನ್ನ ಮಟ್ಟ ಏನಾಗಕತ್ತೈತಿ, ಸ್ಟಿಲ್ ಕಂಟಿನ್ಯೂಯಿಂಗ್ ಅಂದಾಗ ಇಲ್ಲಿ ಬಳಸ್ತೀರಿ. ನೋಡ್ರಿ ಇಲ್ಲಿ ಎಷ್ಟು ಚಂದ ಐತಿ ನೋಡ್ರಿ. ಐ ಹ್ಯಾವ್ ಬೀನ್ ಸ್ಟಡಿಂಗ್ ಫಾರ್ 2 hours. ಐ ಹ್ಯಾವ್ ಬೀನ್ ಸ್ಟಡಿಂಗ್ ಫಾರ್ 2 hours. ನೋಡ್ರಿ ಇಲ್ಲಿ ಐ ಜೊತೆಗೆ ಹ್ಯಾವ್ ಬೀನ್ ಬಂದದ. ಸ್ಟಡಿಂಗ್ 2 ಗಂಟೆಯಿಂದ ನಾ ಏನ್ ಮಾಡಕತ್ತೀನಿ, ಸ್ಟಡಿ ಮಾಡುತ್ತಾ ಇದ್ದೇನೆ. ಕೆಲಸ ಯಾವಾಗ ಸ್ಟಾರ್ಟ್ ಆಗೈತಿ? 2 ಗಂಟೆಗಿಂತ ಮುಂಚೆ. 2 ಗಂಟೆ ಮುಂಚೆ ಕೆಲಸ ಸ್ಟಾರ್ಟ್ ಆಗೈತಿ, ಆದ್ರೂ ಇನ್ನ ಮಟ್ಟ ಏನಾಗೈತಿ, ಸ್ಟಿಲ್ ಕಂಟಿನ್ಯೂ ಕೆಲಸ ಐತಿ ಅಂದಾಗ ಏನ್ ಬಳಸ್ತೀವಿ ನಾವು? ಹ್ಯಾವ್ ಬಿನ್ ಮತ್ತು ಹ್ಯಾಸ್ ಬಿನ್ ಬಳಸ್ತೇವ. ಇಲ್ಲಿ ನೋಡ್ರಿ ಮತ್ತೆ ಎಲ್ಲಿ ಬಳಸ್ತೀರಿ? ಶಿ ಹ್ಯಾಸ್ ಬಿನ್ ವರ್ಕಿಂಗ್ ಸಿನ್ಸ್ ಮಾರ್ನಿಂಗ್. ಆಕಿ ಮಾರ್ನಿಂಗ್ ಅಂತಕ್ಕಂಥದ್ದು ಎಕ್ಸಾಕ್ಟ್ ಆಗಿ ಮಾರ್ನಿಂಗ್ ನಿಂದ ಆಕಿ ಏನ್ ಮಾಡತ್ತಾಳ್ರಿ, ಕೆಲಸವನ್ನ ಸ್ಟಾರ್ಟ್ ಮಾಡ್ಯಾಳ. ಓಕೆ, ಕೆಲಸವನ್ನ ಸ್ಟಾರ್ಟ್ ಮಾಡಿದಾಗ ಶಿ ಹ್ಯಾಸ್ ಬೀನ್. ನೋಡ್ರಿ ಇಲ್ಲಿ ಶಿ ಜೊತೆಗೆ ಏನ್ ಬಂತು? ಹ್ಯಾಸ್ ಬಿನ್ ಬಂತು. ಐ ಜೊತೆಗೆ ಏನ್ ಬಂತು? ಹ್ಯಾವ್ ಬಿನ್ ಬಂತು. ಇದನ್ನ ಯಾವ ಟೆನ್ಸ್ ಅಂತ ಕರಿತೀವಿ ಅಂದ್ರ ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ ಅಂತ ಕರಿತೀವಿ. ಅಂಡರ್ಸ್ಟ್ಯಾಂಡ್ ಆಗಕತ್ತೈತಿ? ವೆನ್ ಟು ಯೂಸ್, ಆಕ್ಷನ್ ಸ್ಟಾರ್ಟೆಡ್ ಇನ್ ದ ಪಾಸ್ಟ್ ಅಂಡ್ ಸ್ಟಿಲ್ ಕಂಟಿನ್ಯೂ. ಇನ್ನ ಮಟ್ಟ ಕಂಟಿನ್ಯೂ ಆದ್ರ ಅಲ್ಲಿ ಯಾವ ಟೆನ್ಸ್ ಬಳಸ್ತೀವ್ರಿ? ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ ಅನ್ನ ಬಳಸ್ತೀವಿ. ಓಕೆ, ಹಂಗಿದ್ರ ನೆಕ್ಸ್ಟ್ ನೋಡ್ರಿ, ನೆಕ್ಸ್ಟ್ ಏನೈತಂದ್ರ ರೀಸೆಂಟ್ಲಿ ಸ್ಟಾಪ್ಡ್ ಆಕ್ಷನ್ ವಿತ್ ರಿಸಲ್ಟ್. ಈಗ ರೀಸೆಂಟ್ಲಿ ಜಸ್ಟ್ ಒಂದು 5 minutes ಒಳಗೆ ಸ್ಟಾಪ್ ಆಗಿರ್ತಾವ. ಸ್ಟಾಪ್ ಆದಾಗ ಅದ್ರ ರಿಸಲ್ಟ್ ಏನಿರ್ತಾವ? ಇನ್ನ ಪ್ರೆಸೆಂಟ್ ಒಳಗೆ ಇರ್ತಾವ. he is tired because he has been running. ಓಕೆ, ಈಗ ಜಸ್ಟ್ ಏನ್ ಮಾಡನ್ರಿ, ಅವ ಏನಾಗತ್ತಾನೆ, he is tired. he is tired again ಬಿಕಾಸ್ ಅಂತಕ್ಕಂಥದ್ದು ಏನಿದೆ? ಬಿಕಾಸ್ ಅಂತಕ್ಕಂಥದ್ದು ಕಂಜಂಕ್ಷನ್. ಬಿಕಾಸ್ ಅನ್ನೋದೇನು? ಕಂಜಂಕ್ಷನ್. ಬಿಕಾಸ್ he has been running ಕಂಟಿನ್ಯೂಸ್ ಆಗಿ ರನ್ನಿಂಗ್ ಮಾಡ್ತಾ ಇದ್ದ, ಅದಕ್ಕೋಸ್ಕರ ಏನಾಗ್ಯಾನ, ಟಯರ್ಡ್ ಆಗ್ಯಾನ ಅಂತಕ್ಕಂಥದ್ದನ್ನ ಹೇಳತ್ತೀರಿ. ಓಕೆ, ದ ಗ್ರೌಂಡ್ ಈಸ್ ವೆಟ್ ಅಂದ್ರೆ ಏನ್ರಿ? ವೆಟ್ ಅಂದ್ರೆ ಹಸಿ ಆಗೋದು. ಇದರ ಅಪೋಸಿಟ್ ವರ್ಡ್ ಡ್ರೈ ಅಂತಕ್ಕಂಥದ್ದು. ದ ಗ್ರೌಂಡ್ ಈಸ್ ವೆಟ್ ಬಿಕಾಸ್ ಅಂದ್ರೆ ಏನು? ಏಕೆಂದರೆ ಇಟ್ ಹ್ಯಾಸ್ ಬೀನ್ ರೇನಿಂಗ್. ಮಳೆ ಅಂತಕ್ಕಂಥ ಬಂದಾಗ ಇಟ್ ಅಂತಕ್ಕಂಥದ್ದು ಬರ್ತದೆ. ಮಳೆಯನ್ನ ಅದು ಅಂತ ಕನ್ಸಿಡರ್ ಮಾಡ್ತೀರಿ. ಅದು ಅಂತ ಕನ್ಸಿಡರ್ ಮಾಡಿದಾಗ ಇಟ್ ಹ್ಯಾಸ್ ಬೀನ್ ರೇನಿಂಗ್ ಅಂತಕ್ಕಂಥದ್ದನ್ನ ತಗೊಳ್ತೀರಿ. ಓಕೆ, ಅಂಡರ್ಸ್ಟ್ಯಾಂಡ್ ಆಗಾಕತ್ತದ ಅಂತ ಅನ್ಕೊಳ್ತೀನಿ. ಅಂಡರ್ಸ್ಟ್ಯಾಂಡ್ ಆಗಾಕತ್ತಲ್ಲ? ಓಕೆ, ಈ ತರನಾಗ ರೀಸೆಂಟ್ಲಿ ಸ್ಟಾಪ್ಡ್ ಆಗಿರ್ತಾವ, ಬಟ್ ಆಕ್ಷನ್ ವಿತ್ ರಿಸಲ್ಟ್ಸ್ಗಳು ಇನ್ನ ಮಟ್ಟ ಏನಾಗಿರ್ತಾವ? ಪ್ರೆಸೆಂಟ್ ಆಗಿ ಕಾಣ್ತಾ ಇರ್ತಾವ. ಈಗ ನೋಡ್ರಿ ಮಳೆ ಆಗಿರ್ತದ, ಗ್ರೌಂಡ್ ಹಸಿ ಐತಿ. ಯಾಕ? ಇಟೋ ಮಟ್ಟ ಮಳಿ ಆತು ಅನ್ನೋದ್ ಕೈಲಿ ಏನ್ ಬಳಸ್ಯಾರ ನೋಡ್ರಿ. ಓಕೆ, ನಂಗೆ ಹಸು ಆಗಿಲ್ಲ, ಯಾಕಂದ್ರೆ ಇಟೋ ಮಟ್ಟ ಊಟನ ಮಾಡತ್ತೀನಿಲ್ಲ. ಎಸ್, ಇಟೋ ಮಟ್ಟ ಊಟನ ಮಾಡತ್ತೀನಿ. ಓಕೆ, ಐ ಆಮ್ ನಾಟ್ ಹಂಗ್ರಿ ಅಂತ ಹೇಳ್ತೀರಿ. ಬಿಕಾಸ್ ಐ ಹ್ಯಾವ್ ಬೀನ್ ಈಟಿಂಗ್. ಓಕೆ, ಈ ತರನಾಗಿರ್ತಕ್ಕಂಥವು ಬರ್ತಾವ. ನೆಕ್ಸ್ಟ್ ನೋಡ್ರಿ, ಯೂಸ್ ವಿತ್ ಸಿನ್ಸ್ ಅಂಡ್ ಫಾರ್. ವೆರಿ ಇಂಪಾರ್ಟೆಂಟ್ ಅಂತಕ್ಕಂಥ ಕೇಳ್ರಿ. ಸಿನ್ಸು ಮತ್ತು ಫಾರ್ ಅಂತಕ್ಕಂಥವು ಬಂದಾಗ ಬಹಳಷ್ಟು ಮುಖ್ಯವಾಗಿ ಬರ್ತಕ್ಕಂಥವು ಯಾವು? ಎಸ್, ದಿಸ್ ಈಸ್ ವೆರಿ ಇಂಪಾರ್ಟೆಂಟ್. ಅವ್ರು ಹೇಳ್ಯಾರ ನೋಡ್ರಿ, ವೆರಿ ಇಂಪಾರ್ಟೆಂಟ್ ಅಂದ್ಮೇಲೆ ಈ ಸಿನ್ಸ್ ಅಂತಕ್ಕಂಥದನ್ನ ಇಲ್ಲಿ ಬರ್ಕೋತೀವಿ. ಓಕೆ, ಇದೇನೈತ್ರಿ? ಫಾರ್ ಅಂತಕ್ಕಂಥದನ್ನ ಇಲ್ಲಿ ಬರ್ಕೊ. ಓಕೆ, ಸಿನ್ಸ್ ಅಂದ್ರೆ ಏನು ಸೂಚಿಸ್ತೈತೆ ಅಂದ್ರೆ ಎಕ್ಸಾಕ್ಟ್ ಅಂತಕ್ಕಂಥದನ್ನ ಸೂಚಿಸ್ತೈತೆ. ಪರ್ಟಿಕ್ಯುಲರ್ ಅಂತಕ್ಕಂಥದನ್ನ ಸೂಚಿಸ್ತೈತೆ. ಓಕೆ, ಡೆಫಿನೈಟ್ ಅಂತಕ್ಕಂಥದನ್ನ ಸೂಚಿಸ್ತೈತೆ. ಬಟ್ ಇದೇನು ಸೂಚಿಸ್ತದೆ? ನಾಟ್ ಅಂತಕ್ಕಂಥದ್ದು. ನಾಟ್ ಎಕ್ಸಾಕ್ಟ್, ನಾನ್ ಪರ್ಟಿಕ್ಯುಲರ್ ಅಂತಕ್ಕಂಥದ್ದನ್ನ ಯಾಕೆ ಸೂಚಿಸ್ತದ? ಇದು ಫಾರ್ ಅಂತಕ್ಕಂಥದ್ದು ಸೂಚಿಸ್ತದ. ಯಾವ ರೀತಿ ನೋಡ್ರಿ, ಇಲ್ಲಿ ಸ್ಟಾರ್ಟಿಂಗ್ ಪಾಯಿಂಟ್ ಸಿನ್ಸ್ 2020 ಸಿನ್ಸ್ ಮಾರ್ನಿಂಗ್ ಈ ತರ ಇದ್ದಾಗ, ಡ್ಯೂರೇಷನ್ ಫಾರ್ 2 hours 5 days ಅಂತಕ್ಕಂಥವು ಇದ್ದಾಗ, ಇದು ಎಕ್ಸಾಕ್ಟ್ ಅಂದ್ರೆ ನೋಡ್ರಿ ಒಂದು ಇಶ್ವಿ ಬಗ್ಗೆ ಮಾತಾಡತ್ತಾರೆ ಅಂದ್ರೆ 2019 ಹಿಂಗಾಗಿತ್ತು. ಓಕೆ, ಐ ಹ್ಯಾವ್ ಬೀನ್ ಲಿವಿಂಗ್ ಹಿಯರ್ ಸಿನ್ಸ್ 2019. 2019 ನಾನು ಇಲ್ಲಿ ಇರಾಕತ್ತೀನಿ, ಇನ್ನ ಮಟ್ಟ ಇರಾಕತ್ತೇನೆ ಅಂತ ಹೇಳ್ತೀನಿ. ಬಟ್ ಅದ ನೋಡ್ರಿ, ಐ ಹ್ಯಾವ್ ಬೀನ್ ಲಿವಿಂಗ್ ಹಿಯರ್
ಫಾರ್ 10 ಇಯರ್ಸ್. ಯಾವ 10 ಇಯರ್ಸ್ ಅನ್ನೋದು ಗೊತ್ತಿಲ್ಲ. 10 ಇಯರ್ಸ್ ಅಂತಕ್ಕಂಥದ್ದು ಹೇಳಿದಾಗ ಯಾವ 10 ಇಯರ್ಸ್ ಅಂತ ಗೊತ್ತಿಲ್ಲ. ಓಕೆ, ಐ ಆಮ್ ವೇಟಿಂಗ್ ಫಾರ್ ಯು ಹಿಯರ್. ಐ ಆಮ್ ವೇಟಿಂಗ್ ಫಾರ್ ಯು ಹಿಯರ್ ಫಾರ್ 2 o'clock, ಫಾರ್ 2 hours. ಯಾವ 2 hours? ಮಧ್ಯಾಹ್ನ, ಬೆಳಗ್ಗೆ, ಸಾಯಂಕಾಲ. ಯಾವುದು ಪರ್ಟಿಕ್ಯುಲರ್ ಆಗಿಲ್ಲ. ಪರ್ಟಿಕ್ಯುಲರ್ ಆಗಿ ಇಲ್ಲ ಅಂದಾಗ ಏನು ಬಳಸ್ತೀರಿ? ಫಾರ್ ಬಳಸ್ತೀರಿ. ಬಟ್ ಪರ್ಟಿಕ್ಯುಲರ್ ಮಧ್ಯಾಹ್ನ 2 ಗಂಟೆಯಿಂದ ನಿಮ್ಮ ಸಂಬಂಧ ವೇಟ್ ಮಾಡತ್ತೇನ್ರಿ. ಮಧ್ಯಾಹ್ನ 2 ಗಂಟೆಯಿಂದ ಲಾಸ್ಟ್ ಮಂಡೆಯಿಂದ ನಾನು ನಿಮಗೆ ವೇಟ್ ಮಾಡಕತ್ತೀನಿ. ಎಕ್ಸಾಕ್ಟ್ ಆಗಿ ಹೇಳು ಸಿನ್ಸು. ಅದೇ ಎಕ್ಸಾಕ್ಟ್ ಆಗಿ ಹೇಳದೇ ಇರೋ ಯಾವ ಅಂದ್ರ ಇದು ಫಾರ್ ಅಂತಕ್ಕಂಥದ್ದು ಬಹಳಷ್ಟು ಮುಖ್ಯವಾಗಿರ್ತದೆ. ನಿಮಗೆ ಆಲ್ಮೋಸ್ಟ್ ಆಲ್ ನಾನು ಎಕ್ಸಾಂಪಲ್ಸು, ಪ್ರಾಬ್ಲಮ್ಸು, ಸೊಲ್ಯೂಷನ್ಸ್ ಅಂತ ಬಿಡಿಸಿದಂಥ ವಿಡಿಯೋದಲ್ಲಿ ಬಹಳಷ್ಟು ಸುಮಾರು ಸಲ ನಾನು ನಿಮಗೆ ಏನು ಮಾಡೀನಿ, ಈ ಕಾನ್ಸೆಪ್ಟನ್ನ ಹೇಳೀನಿ. ಭಾಳ ಸಲ ಹೇಳೀನಿ. ಹೇಳಿ ನನಗೆ ಸಾಕಾಗೈತಿ. ಓಕೆ, ಈ ಕಾನ್ಸೆಪ್ಟ್ ಮತ್ತೆ ಎಲ್ಲಿ ಬಂತಂದ್ರೆ ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ ಒಳಗೆ ಮತ್ತೆ ಬಂದೈತೆ ನೋಡ್ರಿ. ಓಕೆ, ಹಂಗಿತ್ತಂದ್ರೆ ಇದು ನಿಮಗೆ ಅಂಡರ್ಸ್ಟ್ಯಾಂಡ್ ಆಯ್ತು ಅಂತ ಅನ್ಕೋತೀನಿ. ಇಲ್ಲಿರ್ತಕ್ಕಂಥದ್ದು ಸಿನ್ಸ್, ಇಲ್ಲಿರ್ತಕ್ಕಂಥದ್ದು ಸಿನ್ಸು, ಫಾರು, ಇವೆಲ್ಲ ಏನದಾವ ಬಹಳಷ್ಟು ಇಂಪಾರ್ಟೆಂಟ್ ಆಗಿರ್ತಕ್ಕಂಥವು. ಇವುಗಳ ಬಗ್ಗೆ ನೀವೇನು ಮಾಡ್ಬೇಕಂದ್ರೆ ಎರಡು ಸೆಂಟೆನ್ಸ್ಗಳನ್ನು ಏನು ಮಾಡ್ಬೇಕು, ಕಮೆಂಟ್ ಸೆಕ್ಷನ್ ಒಳಗೆ ತಿಳಿಸ್ಬೇಕು. ಇವೆರಡನ್ನ ಯೂಸ್ ಮಾಡಿ, ಫಾರು ಮತ್ತು ಸಿನ್ಸ್ ಅನ್ನ ಯೂಸ್ ಮಾಡಿ, ಅದೇ ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ ಅನ್ನ ಯೂಸ್ ಮಾಡಿ ನೀವೇನು ಮಾಡಬೇಕು, ಆ ಆನ್ಸರ್ನ ನಂಗೆ ಮಾಡಿಕೊಡ್ಬೇಕು. ಓಕೆ, ಕಮೆಂಟ್ ಮಾಡ್ತಿರಲ್ಲ? ಎಸ್, ನೀವು ನಿಮ್ಮ ಕಮೆಂಟ್ಗೋಸ್ಕರ ನಾನು ಏನು ಮಾಡ್ತಿರ್ತಾನೆ, ವೇಟ್ ಮಾಡ್ತಾ ಇರ್ತೀನಿ, ಮರಿಬೇಡ್ರಿ. ಎಸ್, ನೆಕ್ಸ್ಟ್ ನೋಡ್ರಿ. ಎಸ್, ಇವಕ್ಕೆ ಏನಂತ ಕರಿತೀವಿ ಅಂದ್ರೆ ಮಿಸ್ಟೇಕ್. ಎಲ್ಲಿ ಮಿಸ್ಟೇಕನ್ನು, ಎಲ್ಲಿ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಳ್ತೀವಿ ಅಂತಕ್ಕಂಥದ್ದನ್ನ ನೋಡ್ರಿ. ಎಲ್ಲಿ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೋತೀವಿ ಅಂತಕ್ಕಂಥದ್ದನ್ನ ನೋಡೋಣ. ಇಲ್ಲಿ ನೋಡ್ರಿ, ಐ ಹ್ಯಾವ್ ಬೀನ್ ರೆಡ್. ಓಕೆ, ಇಲ್ಲಿ ಏನ್ ಬರಂಗಿಲ್ರಿ, ಇದು ಬರಂಗಿಲ್ಲ. ಇದ್ರ ಬದಲು ಏನ್ ಬಳಸ್ಬೇಕು, ರೀಡಿಂಗ್ ಅಂತಕ್ಕಂಥದ್ದು ಬಳಸ್ಬೇಕು. ಯಾಕಂದ್ರೆ ಯಾವಾಗಿರ್ಲು ಹ್ಯಾವ್ ಬೀನ್ ಅಂತಕ್ಕಂಥದ್ದು ಬಂದಾಗ V4 ಅಂತಕ್ಕಂಥದ್ದು ಅಥವಾ ವರ್ಬ್ ಪ್ಲಸ್ ING ಅಂತಕ್ಕಂಥದ್ದು 100% ಅದನ್ನ ಬಳಸ್ಬೇಕು. ಓಕೆ, ಇನ್ನು ನೋಡಿ ಇಲ್ಲಿ ಚೇಂಜ್ ಮಾಡ್ಯಾರ ನೋಡ್ರಿ, ಐ ಹ್ಯಾವ್ ಬೀನ್ ರೀಡಿಂಗ್ ಅಂತಕ್ಕಂಥ ಸೆಂಟೆನ್ಸ್ ಆಗ್ತದೆ. ಓಕೆ, ಅದೇ ರೀತಿಯಾಗಿ ಶಿ ಹ್ಯಾಸ್ ಬೀನ್ ವರ್ಕ್ ಅಂತಕ್ಕಂಥದ್ದು ಬರಂಗಿಲ್ಲ. ಶಿ ಹ್ಯಾಸ್ ಬೀನ್ ವರ್ಕಿಂಗ್ ಅಂತಕ್ಕಂಥದ್ದು ರೈಟ್ ಆಗ್ತದ. ಶಿ ಜೊತೆಗೆ ಹ್ಯಾಸ್ ಬೀನ್ ಬರ್ತದ. ಇಲ್ಲಿ V1 ಬರಂಗಿಲ್ಲ, ಏನು ಬರ್ತದ, V4 ಬರ್ತದ. ಓಕೆ, ಅದೇ ರೀತಿಯಾಗಿ ಶಿ ಹ್ಯಾಸ್ ಬೀನ್ ಗೋ ಇದ್ದಿದ್ದು ಏನಾಕೈತಿ, ಶಿ ಹ್ಯಾಸ್ ಬೀನ್ ಕಮ್ ಇದ್ದಿದ್ದು ಏನಾಕೈತಿ, ಶಿ ಹ್ಯಾಸ್ ಬೀನ್ ಈಟ್ ಇದ್ದಿದ್ದು ಏನಾಕೈತಿ, ಶಿ ಹ್ಯಾಸ್ ಬೀನ್ ರೈಟ್ ಇದ್ದಿದ್ದು ಏನಾಕೈತಿ ಅಂತಕ್ಕಂಥದನ್ನ ಕಮೆಂಟ್ ಸೆಕ್ಷನ್ ಒಳಗೆ ತಿಳಿಸ್ಬೇಕು. ಕಮೆಂಟ್ ಸೆಕ್ಷನ್ ಒಳಗೆ ತಿಳಿಸ್ರಿ ಅದನ್ನ. ಹೌದಾ? ನೆಕ್ಸ್ಟ್ ನೋಡ್ರಿ, ಹಿ ಹ್ಯಾವ್ ಬೀನ್ ಪ್ಲೇಯಿಂಗ್ ಅಂತಕ್ಕಂಥದ್ದು ರಾಂಗ್ ಆಗ್ತದೆ. ಯಾಕಂದ್ರೆ ಹಿ ಬಂದಾಗ ಏನು ಬಳಸ್ಬೇಕಂತ ಹೇಳಿನ್ರಿ, ಹ್ಯಾಸ್ ಬೀನ್ ಬಳಸ್ಬೇಕು. ಅದ ಆನ್ಸರ್ ರೈಟ್ ಆಗ್ತದೆ. ಓಕೆ, ಇವೆಲ್ಲ ತಪ್ಪದವ. ಈ ಆನ್ಸರ್ ಏನೈತ್ರಿ, ರೈಟ್ ಐತಿ. ಎಸ್, ನೋಡ್ರಿ, ಯಾವ ರೀತಿಯಾಗಿರ್ತಕ್ಕಂಥ ಕ್ವಶನ್ಸ್ಗಳು ನೀವು ಕನ್ಫ್ಯೂಸ್ ಆಗ್ತಾವ. ಹಿ ಹ್ಯಾವ್ ಬೀನ್ ಪ್ಲೇಯಿಂಗ್ ಅಂತಕ್ಕಂಥದ್ದು ಬಂದಾಗ ನಾವೇನು ಅನ್ಕೋತೀವಿ, ಇದ್ರೂ ಇರ್ಬೋದ್ಲಾ ಅಂತ ಅನ್ಕೊಳ್ತೀವಿ. ಬಟ್ ನಿಮ್ಗೆ ರೂಲ್ಸ್ ಗೊತ್ತಿತ್ತಂದ್ರೆ ಹ್ಯಾವ್ ಬೀನ್ ಬಳಸಬೇಕು ಅಥವಾ ಹ್ಯಾಸ್ ಬೀನ್ ಬಳಸಬೇಕು ಅಂತಕ್ಕಂಥದ್ದು ಗೊತ್ತಿತ್ತಂದ್ರೆ ನೀವು ಯಾವಾಗಲೂ ಏನು ಬಳಸ್ತೀರಿ, ಹ್ಯಾಸ್ ಬೀನ್ ಬಳಸ್ತೀರಿ, ಹ್ಯಾವ್ ಬೀನ್ ಅಲ್ಲ. ಓಕೆ, ಅಂಡರ್ಸ್ಟ್ಯಾಂಡ್ ಆಗ್ತಾ ಇದೀನಾ? ಎಸ್, ನೋಡ್ರಿ, ಇದೊಂದು ಬೇಕಾದ್ರೆ ಸ್ಕ್ರೀನ್ಶಾಟ್ ತಗೊಳ್ರಿ, ಕನ್ಫ್ಯೂಷನ್ ಆಗ್ತಕ್ಕಂಥ ಕಾನ್ಸೆಪ್ಟ್ ಅನ್ನ. ಓಕೆ, ಡನ್. ಸ್ಕ್ರೀನ್ಶಾಟ್ ತಗೊಂಡ್ರಿ? ಓಕೆ, ನೆಕ್ಸ್ಟ್ ನೋಡೋಣ್ರಿ. ಓಕೆ, ನೋಡ್ರಿ, ಪ್ರೆಸೆಂಟ್ ಪರ್ಫೆಕ್ಟ್ ವರ್ಸಸ್ ಪರ್ಫೆಕ್ಟ್ ಕಂಟಿನ್ಯೂಸ್ ಅಂತಕ್ಕಂಥದ್ದನ್ನ ನೋಡೋಣ. ಇಲ್ಲಿ ನೋಡ್ರಿ, ಇಲ್ಲಿ ಏನಾಗಿದೆ ಅಂದ್ರೆ ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ ವರ್ಸಸ್ ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಕೇಳಿದಾಗ ಇಲ್ಲಿ ಸೆಂಟೆನ್ಸ್ ಇಲ್ಲಿ ಹೆಂಗ್ ಚೇಂಜ್ ಆಕೈತಿ ನೋಡ್ರಿ. ಓಕೆ, ಐ ಹ್ಯಾವ್ ರೆಡ್ ದ ಬುಕ್ ಇರ್ತೈತಿ, ಇದು ಕಂಪ್ಲೀಟೆಡ್ ಆಗಿರ್ತೈತಿ. ಇದನ್ನ ಕಂಪ್ಲೀಟ್ ಆಗಿದ್ದನ್ನ ಸ್ಟಿಲ್ ಕಂಟಿನ್ಯೂ ಮಾಡ್ಬೇಕಂದ್ರ ಐ ಹ್ಯಾವ್ ಬೀನ್ ರೀಡಿಂಗ್ ಅಂತಕ್ಕಂಥದನ್ನ ಮಾಡ್ಬೇಕು. ಓಕೆ, ಅಲ್ಲಿರ್ತಕ್ಕಂಥ ರೀಡ್ ಏನಾಗ್ತದೆ ಅಂದ್ರೆ ರೀಡಿಂಗ್ ಅಂತಕ್ಕಂಥದ್ದು ಆಗ್ತದೆ. ಅಲ್ಲಿ ಇದ್ದು ರೀಡ್ ಏನಾಗ್ತದೆ, ರೀಡಿಂಗ್ ಅಂತಕ್ಕಂಥದ್ದು ಆಗ್ತದೆ. ಯಾವ ರೀತಿಯಾಗಿ ಚೇಂಜಸ್ ಆಗ್ತಾವ ನೋಡ್ರಿ. ಓಕೆ, ಪ್ರೆಸೆಂಟ್ ಪರ್ಫೆಕ್ಟ್ಗೂ ಮತ್ತೆ ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಇರುವಂತ ವ್ಯತ್ಯಾಸ ಏನಂದ್ರ ಇಲ್ಲಿ V3 ಬಳಸ್ತೀರಿ, ಇಲ್ಲಿ V4 ಬಳಸ್ತೀರಿ. ಹೌದಾ? ಇಲ್ಲಿ ಓನ್ಲಿ ಹ್ಯಾವ್ ಮತ್ತು ಹ್ಯಾಸ್ ಬಳಸ್ತೀರಿ. ಇಲ್ಲಿ ಏನು ಬಳಸ್ತೀರಿ, ಹ್ಯಾವ್ ಮತ್ತು ಹ್ಯಾಸ್ ಜೊತೆಗೆ ಬೀನ್ ಅಂತಕ್ಕಂಥದ್ದು ಕೂಡಿ ಹೆಲ್ಪಿಂಗ್ ವರ್ಬನ್ನ ಇಲ್ಲಿ ಬಳಸ್ತೀರಿ. ಇದರ ಜೊತೆಗೆ ಇಲ್ಲಿ V4 ಬರ್ತದ, ಇಲ್ಲಿ V3 ಬರ್ತದ. ಇಷ್ಟ ಡಿಫರೆನ್ಸ್, ಇದನ್ನ ಬಿಟ್ಟು ಬೇರೆ ಏನೂ ಇಲ್ಲ. ಹೌದಾ? ಇಲ್ಲಿ ಕೆಲಸ ಏನಾಗಿರ್ತದ, ಕಂಪ್ಲೀಟೆಡ್ ಆಗಿರ್ತದ. ಇಲ್ಲಿ ಕೆಲಸ ಕಂಪ್ಲೀಟ್ ಆಗಿ ಮತ್ತೆ ಮುಂದೆ ಏನಾಗಿರ್ತದ, ಸ್ಟಿಲ್ ಕಂಟಿನ್ಯೂ ಆಗಿರ್ತದ. ಓಕೆ, ಈ ಕಾನ್ಸೆಪ್ಟ್ ಅನ್ನು ಏನ್ ಮಾಡ್ಬೇಕು, ನೀವು ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಬೇಕು. ಓಕೆ, ನೆಕ್ಸ್ಟ್ ನೋಡೋಣ. ಎಸ್, ವೆರಿ ಗುಡ್. ನೆಕ್ಸ್ಟ್ ಏನದಾವ, ಕ್ವಶನ್ಸ್ ಅದಾವ. ಯಾವ ರೀತಿ ಕ್ವಶನ್ಸ್ ಅದಾವ, ಫಿಲ್ ಇನ್ ದ ಬ್ಲಾಂಕ್ಸ್ ಗೆ ಸಂಬಂಧಪಟ್ಟಿರ್ತಕ್ಕಂತಹ ಕ್ವಶನ್ ಇದು. ಇಲ್ಲಿ ಏನೈತಿ, ಐ ಡ್ಯಾಶ್ ಸ್ಟಡಿ ಫಾರ್ 2 hours. ಓಕೆ, 2 ತಾಸುಗಳಿಂದ ನಾನು ಏನು ಮಾಡತ್ತೀನಿ, ಸ್ಟಡಿ ಮಾಡತ್ತೀನಿ ಅಂತಕ್ಕಂಥದ್ದನ್ನ ಕ್ವಶನ್ ಐತಲ್ಲಿ. ಇದನ್ನ ಹೆಂಗ್ ಸಾಲ್ವ್ ಮಾಡ್ತೀರಿ? ಎಸ್, ಐ ಡ್ಯಾಶ್ ಸ್ಟಡಿ. ಐ ಜೊತೆಗೆ ಈ ಟೆನ್ಸ್ ಮಾಡತ್ತೀವಿ ಅಂದ್ಮೇಲೆ ಏನ್ ಬರ್ಬೇಕ್ರಿ, ಐ ಜೊತೆಗೆ ಹ್ಯಾವ್ ಬರ್ಬೇಕು, ಅದ್ರ ಜೊತೆಗೆ ಬೀನ್ ಬರ್ಬೇಕು, ಅದ್ರ ಜೊತೆಗೆ V4 ಬರ್ಬೇಕು.
ಓಕೆ, ಇಲ್ಲಿ ಸ್ಟಡಿ ಇತ್ತಂದ್ರೆ ಸ್ಟಡಿಂಗ್ ಆಗ್ಬೇಕು, ಸ್ಟಡಿಂಗ್ ಇಲ್ಲಿ ಐತಿ ಇಲ್ಲಿ ಐತಿ, ಇವೆರಡು ಹೋದು. ಎಲಿಮಿನೇಷನ್ ಮೆಥಡ್ ಯೂಸ್ ಮಾಡು, ಅವೆರಡು ಹೋದಾಗ ಇಲ್ಲಿ ನೋಡ್ರಿ ಯಾವ ಇದ್ದಾಗ ಸ್ಟಡಿ ಬಂತ ಇದಂತಿ ಹೋಗೈತಿ, ING ಬರ್ಬೇಕಿದು. 2 hours ಇಂದ ಸ್ಟಡಿ ಮಾಡಾಕತ್ತ ನಾವು. ಐ ಹ್ಯಾವ್ ಬೀನ್ ಬರ್ತಿತ್ತು, ಯಾಮ್ ಬರ್ತಿತ್ತು, ಯಾಮ್ ಅಂತಿ ಬರಂಗಿಲ್ಲ. ಆನ್ಸರ್ ಏನ್ ಬರ್ತೈತ್ರಿ, ಐ ಹ್ಯಾವ್ ಬೀನ್ ಸ್ಟಡಿಂಗ್ ಫಾರ್ 2 hours ಅಂತಕ್ಕಂಥದ್ದು ಏನಾಗ್ತದ. ಎಸ್, ಇಲ್ಲಿ ಇರ್ತಕ್ಕಂಥ ಆರ್ಸ್ ಅಂತಕ್ಕಂಥದ್ದು ಬಂದಾಗ HOUR ಅಂತಕ್ಕಂಥದ್ದು ಬಂದಾಗ ಇಲ್ಲಿ ಯಾವ ಆರ್ಟಿಕಲ್ ಅನ್ನ ಯೂಸ್ ಮಾಡ್ತೀರಿ ಅನ್ನೋದನ್ನ ಕಮೆಂಟ್ ಸೆಕ್ಷನ್ ಒಳಗೆ ತಿಳಿಸಿ. ಓಕೆ, ಯಾವ ಆರ್ಟಿಕಲ್ ಯೂಸ್ ಮಾಡ್ತೀರಿ ನೋಡೋಣ ಅಂತ ಕಮೆಂಟ್ ಸೆಕ್ಷನ್ ಒಳಗೆ ತಿಳಿಸ್ರಿ. ಎಸ್, ನೆಕ್ಸ್ಟ್ ಚೂಸ್ ದ ಕರೆಕ್ಟ್ ಸೆಂಟೆನ್ಸ್. ಕರೆಕ್ಟ್ ಸೆಂಟೆನ್ಸ್ ಅನ್ನ ಚೂಸ್ ಮಾಡ್ಬೇಕು. ಇಂಥವು ಬಂದಾಗ ಏನ್ ಮಾಡ್ಬೇಕಂದ್ರೆ ಎಲ್ಲಾ ಕಡೆ ಸಬ್ಜೆಕ್ಟ್ ಐತಿ. ಓಕೆ, ನೆಕ್ಸ್ಟ್ ನೋಡ್ರಿ, ಹ್ಯಾಸ್ ಬಿನ್ ಜೊತೆಗೆ ಏನ್ ಇರ್ಬೇಕಂತ ಹೇಳಿ V4 ಇರ್ಬೇಕಂತ ಹೇಳಿ ಇಲ್ಲಿ V4 ಇಲ್ಲ. ಕುಕಿಂಗ್ ಇತ್ತಂದ್ರೆ ಕರೆಕ್ಟ್ ಆಕೈತಿ. ಶಿ ಹ್ಯಾವ್ ಬಿನ್ ಅಂತಿ ಬರಂಗಿಲ್ಲ. ಶಿ ಹ್ಯಾಸ್ ಬೀನ್ ಕುಕಿಂಗ್ ಫುಡ್, ಶಿ ಬೀನ್ ಅಂತ ಅಷ್ಟೇ ಬರಂಗಿಲ್ಲ. ಹ್ಯಾಸ್ ಬೀನ್ ಬರ್ಬೇಕು, ಹ್ಯಾಡ್ ಬೀನ್ ಬರ್ಬೇಕು, ವಿಲ್ ಹ್ಯಾವ್ ಬೀನ್ ಬರ್ಬೇಕು, ಇದು ಬರಂಗಿಲ್ಲ. ಹಂಗಿದ್ರೆ ಯಾವ ಸೆಂಟೆನ್ಸ್ ರೀ, ಶಿ ಹ್ಯಾಸ್ ಬೀನ್ ಕುಕಿಂಗ್ ಫುಡ್ ಅಂತಕ್ಕಂಥದ್ದು ಏನಾಗ್ತದ, ಕರೆಕ್ಟ್ ಸೆಂಟೆನ್ಸ್ ಆಗ್ತದ. ಶಿ ಹ್ಯಾಸ್ ಬೀನ್ ಕುಕಿಂಗ್ ಫುಡ್ ಅಂತಕ್ಕಂಥದ್ದು ನಮ್ಮ ಆನ್ಸರ್ ಆಗ್ತದ. ಓಕೆ, ಅಂಡರ್ಸ್ಟ್ಯಾಂಡ್ ಆಗಕತ್ತೈತ್ರಲ್ಲ. ಎಸ್, ಹಂಗಾರೆ ನೆಕ್ಸ್ಟ್ ಕ್ವಶನ್ ನೋಡ್ರಿ, ಫಿಲ್ ಇನ್ ದ ಬ್ಲಾಂಕ್ಸ್. ಬಿಟ್ಟ ಸ್ಥಳವನ್ನ ತುಂಬ್ರಿ. ದೇ ಡ್ಯಾಶ್ ಪ್ಲೇ ಕ್ರಿಕೆಟ್ ಸಿನ್ಸ್ ಮಾರ್ನಿಂಗ್ ದಿಂದ ಅವ್ರು ಏನ್ ಮಾಡ್ತಾರ, ಕಂಟಿನ್ಯೂಸ್ ಆಗಿ ಕ್ರಿಕೆಟ್ ಆಡ್ಲಿಕತ್ತಾರ. ಅಂದ್ರೆ ಸಿಂಪಲ್ ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ ಒಳಗೆ ಏನ್ ಮಾಡ್ಬೇಕು, ನಾವು ಚೇಂಜ್ ಮಾಡ್ಬೇಕು. ಏನಾಕೈತಿ ನೋಡ್ರಿ, ಏನಾಗ್ತದೆ, ಜಸ್ಟ್ ವೇಟ್ ಅಂಡ್ ವಾಚ್. ದೇ ಡ್ಯಾಶ್ ಪ್ಲೇ ಕ್ರಿಕೆಟ್ ಸಿನ್ಸ್ ಮಾರ್ನಿಂಗ್. ದೇ ಜೊತೆಗೆ ದೇ ಅಂದ್ರೆ ಏನ್ರಿ, ಪ್ಲೂರಲ್. ದೇ ಅಂದ್ರೆ ಏನ್ರಿ, ಪ್ಲೂರಲ್ ಇದ್ದಾಗ ಇದು ಹ್ಯಾಸ್ ಏನ್ ಮಾಡತೈತಿ, ಈ ಪ್ಲೇಡ್ ಅಂತಕ್ಕಂಥದ್ದು ಅಷ್ಟೇ ಏನ್ ಮಾಡಾಕತೈತಿ. ಓಕೆ, ಕೆಲಸ ಕಂಟಿನ್ಯೂ ಐತೆ ಅಂದ್ಮೇಲೆ ಒಂದು ಹ್ಯಾವ್ ಬಿನ್ ಬರ್ಬೇಕು, ಒಂದು ಆರ್ ಬರ್ಬೇಕು. ಕಂಟಿನ್ಯೂಸ್ ಇದ್ದಾಗ ಆರ್ ಬರ್ತಿತ್ತು, ಇದು ಪರ್ಫೆಕ್ಟ್ ಕಂಟಿನ್ಯೂಸ್ ಇರೋದ್ರಿಂದ ದೇ ಹ್ಯಾವ್ ಬೀನ್ ಅಂತಕ್ಕಂಥದ್ದನ್ನ ಏನ್ ಮಾಡಿವ ನಾವು, ನಮ್ಮ ಆನ್ಸರ್ ಆಗ್ತದೆ. ದಿಸ್ ಈಸ್ ಅವರ್ ಆನ್ಸರ್. ಇದೇನಾಕೈತಿ, ನಮ್ದ ಆನ್ಸರ್ ಆಗ್ತೈತಿ ನೋಡ್ರಿ. ನೆಕ್ಸ್ಟ್ ಕ್ವಶನ್ ನೋಡ್ರಿ, he have been working all day. ಎರರ್ ಡಿಟೆಕ್ಷನ್ ತಪ್ಪಾಗಿರ್ತಕ್ಕಂಥದ್ದನ್ನ ಕಂಡು ಹಿಡೀರಿ. ಇಲ್ಲಿ ನೋಡ್ರಿ, ಯಾವಾಗೂ ನಿಮ್ಗೆ ಹೇಳೇನ, ಹಿ ಶಿ ಇಟ್ ಬಂದಾಗ ಏನ್ ಬಳಸ್ಬೇಕ್ರಿ, ಹ್ಯಾವ್ ಬಿನ್ ಬಳಸ್ತೀರಿ, ಹ್ಯಾಸ್ ಬಿನ್ ಬಳಸ್ತೀರಿ, ಏನ್ ಬಳಸ್ತೀರಿ, ಹ್ಯಾಸ್ ಬಿನ್ ಬಳಸ್ತೀರಿ. ಇಲ್ಲಿ ಏನೈತ್ರಿ, ಹ್ಯಾವ್ ಬಿನ್ ಐತಿ. ಹಂಗಿದ್ರೆ ನಮ್ ಎರರ್ ಪಾರ್ಟ್ ಯಾವ್ದಾಯ್ತ್ರಿ ಇದ್ರಾಗ, ಎರರ್ ಪಾರ್ಟ್ ಯಾವ್ದಾಯ್ತು, ಇದು ಎರರ್ ಪಾರ್ಟ್. ಹಾವ್ ಬೀನ್ ಅಂತಕ್ಕಂಥದ್ದು ಕಾಮನ್, ಅದು ಬೀನ್ ಅಂತಕ್ಕಂಥದ್ದು ಇರ್ತೈತಿ. ಇಲ್ಲಿ ಏನ್ ಬಳಸ್ಬೇಕು, ನಾವು ಹ್ಯಾಸ್ ಬಳಸ್ಬೇಕು. ಇದು ಬೀನ್ ಅನ್ನೋದು ಕಂಟಿನ್ಯೂ ಇರೋದು. ಇಂಥವು ಬಂದಾಗ ಸರ್ ಇದು ತಪ್ಪೈತಿ ಇಲ್ಲ, ಬೀನ್ ಅನ್ನೋದು ಇರ್ತೈತಿ. ಇದು ಕಾನ್ಸ್ಟಂಟ್, ಇದು ಕಾನ್ಸ್ಟಂಟ್ ಆಗಿ ಇರೋದು. ಓಕೆ, ಈ ಚೇಂಜ್ ಆಗ್ಬೇಕಾಗಿದ್ದು ಯಾವುದು, ಇದು ಎರರ್ ಡಿಟೆಕ್ಷನ್. ಅಂದ್ರೆ ಯಾವ್ದು ಆನ್ಸರ್ ನಮ್ದು, ದಿಸ್ ಈಸ್ ಅವರ್ ಆನ್ಸರ್. ಓಕೆ, ನೆಕ್ಸ್ಟ್ ನೋಡೋಣ್ರಿ. ನೆಕ್ಸ್ಟ್ ಕ್ವಶನ್ ನೋಡ್ರಿ, ಫಿಲ್ ಇನ್ ದ ಬ್ಲಾಂಕ್ಸ್. ಶಿ ಡ್ಯಾಶ್ ವರ್ಕ್ ಹಿಯರ್ ಸಿನ್ಸ್ 20. ನೋಡ್ರಿ, ಸಿನ್ಸ್ ಅನ್ನೋದು ಎಕ್ಸಾಕ್ಟ್ ಬಂತಿಲ್ರಿ, ಎಕ್ಸಾಕ್ಟ್ ಆಗಿ ಐತಿಲ್ರಿ. 2020 ಅನ್ನೋದು ಎಕ್ಸಾಕ್ಟ್ ಐತ್ಲಾ. ಎಸ್, ಇಂದ್ರೆ ಸಿನ್ಸ್ ಬರ್ಸ್ತಾರೆ. ಶಿ ಡ್ಯಾಶ್ ವರ್ಕಿಂಗ್, ಶಿ ಜೊತೆಗೆ ಸಿನ್ಸ್ ಅಂತಕ್ಕಂಥದ್ದು ಬಂತಂದ್ರೆ ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ ಇರ್ತೈತಿ. ಶಿ ಜೊತೆಗೆ ಬರ್ತಕ್ಕಂಥ ಹ್ಯಾವ್ ಬಿನ್ ಬರಂಗಿಲ್ಲ, ಈಸ್ ಬರಂಗಿಲ್ಲ, ವರ್ಕಿಂಗ್ ಬರಂಗಿಲ್ಲ. ಹ್ಯಾಸ್ ಬೀನ್ ವರ್ಕಿಂಗ್ ಅಂತಕ್ಕಂಥದ್ದು ಆನ್ಸರ್ ಆಗ್ತದೆ. ನೋಡ್ರಿ, ಒಂದು ಸಲ ನೀವು ಕಾನ್ಸೆಪ್ಟ್ ತಿಳ್ಕೊಂಡ್ ಬಿಟ್ರಿ ಅಂದ್ರ, ಕಾನ್ಸೆಪ್ಟ್ ನಿಮ್ಗೆ ಅಂಡರ್ಸ್ಟ್ಯಾಂಡ್ ಆಯ್ತಂದ್ರ ಮುಂದಿರ್ತಕ್ಕಂತಹ ಕ್ವಶನ್ಸ್ಗಳು ಬಹಳಷ್ಟು ಈಸಿ ಆಗ್ತಾವ. ಭಾಳ ಈಸಿ ಆಗ್ತಾವ. ನನಗೆ ಗೊತ್ತಿದ್ದ, ನಾ ಅದನ್ನ ಅನುಭವಿಸಿದ್ದೇನೆ. ಯಾಕಂದ್ರೆ ನಾವು ಒಂದೊಂದು ಕಾನ್ಸೆಪ್ಟ್ ಇಲ್ಲದೆ ಏನು ಓದಾಕ್ ಹೋಗಿರ್ತೇವೆ, ಏನು ಬಿಡ್ಸಾಕ್ ಹೋಗಿರ್ತೇವೆ, ನಮಗೂ ಒಮ್ಮೆ ಕನ್ಫ್ಯೂಸ್ ಆಗ್ತಾವ. ಬಟ್ ಒಂದು ಸಲ ಕಾನ್ಸೆಪ್ಟ್ ಅನ್ನ ಅರ್ಥ ಮಾಡ್ಕೊಂಡ್ ಕಾಸ್ ಕ್ವಶನ್ ಟಚ್ ಮಾಡೋದ್ರಾಗ ಇರುವಂತ ಖುಷಿ ಐತಲ್ಲ, ಬೇರೆ ಎತ್ತರಾಗೂ ಸಿಗಕ್ ಸಾಧ್ಯನೇ ಇಲ್ಲ. ಓಕೆ, ಎಸ್, ನೆಕ್ಸ್ಟ್ ನೋಡ್ರಿ, ಫಿಲ್ ಇನ್ ದ ಬ್ಲಾಂಕ್ಸ್. ಸಿನ್ಸ್ ವರ್ಸಸ್ ಫಾರ್ ಟ್ರ್ಯಾಪ್. ಓಕೆ, ಇಲ್ಲಿ ಸಿನ್ಸ್ ಬರ್ತೈತೆ, ಫಾರ್ ಬರ್ತೈತೆ, ಹೇಳ್ರಿ ನೋಡೋಣ ಅಂತ ಕೇಳ. ದೇ ಹ್ಯಾವ್ ಬೀನ್ ವರ್ಕಿಂಗ್ ಡ್ಯಾಶ್ ಮಂಡೇ ಅಂತಕ್ಕಂಥದ್ದು ಎಕ್ಸಾಕ್ಟ್ ಆಗಿ ಇರ್ತಕ್ಕಂಥದ್ದು. ಮಂಡೇ ಅಂತಕ್ಕಂಥದ್ದು ಏನು, ಎಕ್ಸಾಕ್ಟ್ ಬಂದಾಗ ಏನ್ ಬಳಸ್ಬೇಕು, ಸಿನ್ಸ್ ಅಂತಕ್ಕಂಥದನ್ನ ಬಳಸ್ಬೇಕು. ಎಕ್ಸಾಕ್ಟ್ ಬಂದಾಗ ಏನ್ ಬಳಸ್ಬೇಕ್ರಿ, ಸಿನ್ಸ್ ಅಂತಕ್ಕಂಥದನ್ನ ಬಳಸ್ಬೇಕು. ಹಂಗಿತ್ತು ಒಂದು ಎಕ್ಸಾಂಪಲ್ ಕೊಡ್ತೀನೋ, ಅಥವಾ ಆನ್ಸರ್ ಏನ್ ಮಾಡ್ರಿ ಕಮೆಂಟ್ ಸೆಕ್ಷನ್ ಒಳಗೆ ತಿಳಿಸಿ. ಡ್ಯಾಶ್ 20 days. 20 days ಇಂದ ನಾನು ಏನ್ ಮಾಡತ್ತೀನಿ, ಒಂದು ನಾವೆಲ್ ರೀಡ್ ಮಾಡತ್ತೀನಿ. ಅದು ಯಾವ್ದು ಏನು ಅಂತಕ್ಕಂಥದ್ದು, ಅಲ್ಲಿ ಸಿನ್ಸ್ ಬರ್ತದ, ಫಾರ್ ಬರ್ತದ ಅಂತಕ್ಕಂಥದ್ದನ್ನ ಕಮೆಂಟ್ ಸೆಕ್ಷನ್ ಒಳಗೆ ತಿಳಿಸ್ರಿ. ಓಕೆ, ನೆಕ್ಸ್ಟ್ ನೋಡ್ರಿ, ಎರರ್ ಡಿಟೆಕ್ಷನ್. ಶಿ ಹ್ಯಾಸ್ ಬೀನ್ ವರ್ಕ್ ಹಿಯರ್ ಫಾರ್. ಎಲ್ಲಿ ತಪ್ಪೈತಿ, ಇಲ್ಲೇ ತಪ್ಪೈತಿ ನೋಡ್ರಿ. ಕಣ್ಣು ಮುಚ್ಚಿ ಹೇಳ್ಬೋದು ನೀವು. ಯಾಕಂದ್ರೆ ಸರ್ ಹ್ಯಾಸ್ ಬೀನ್ ಬಂದಾಗ ಇಲ್ಲಿ ವರ್ಕ್ ಬರಂಗಿಲ್ಲ ಸರ್, ಈ ವರ್ಕ್ ಬದ್ಲಿ ಏನ್ ಬರ್ಬೇಕು ಸರ್, ವರ್ಕಿಂಗ್ ಬರ್ಬೇಕು ಸರ್. ಯಾಕೆ ಸರ್ ಇಲ್ಲಿ ಹ್ಯಾಸ್ ಬೀನ್ ಅಂತಕ್ಕಂಥದ್ದು ಬಂದಾಗ ಇತರ ಜೊತೆಗೆ ಯಾವಾಗಿರ್ಲು ವರ್ಬ್ ಪ್ಲಸ್ ING ಇರ್ತೈತಿ ಸರ್. ಓಕೆ,
ಇವೆಲ್ಲ ನಿಮಗೇನೋ ಬಹಳಷ್ಟು ಈಸಿ ಆಗಿರ್ತಕ್ಕಂಥ ಕ್ವಶನ್ಸ್ಗಳು. ದಿಸ್ ಈಸ್ ಅ ಫೌಂಡೇಶನಲ್ ಬ್ಯಾಚ್ ಅಂತ ಹೇಳ್ತೀವಿ. ದಿಸ್ ಈಸ್ ದ ಫೌಂಡೇಶನ್. ಇಲ್ಲಿಂದ ಫೌಂಡೇಶನ್ ತಗೊಂಡ್ ಮುಂದೆ ಹೋದ್ರೆ ಇಷ್ಟು ಈಸಿ ಅನಿಸುತ್ತಲ್ಲ ಗ್ರಾಮರ, ಎಂದೂ ನೀವು ಅದನ್ನು ಊಹೆನೂ ಮಾಡಿರಂಗಿಲ್ಲ, ಅಷ್ಟು ಈಸಿ ಆಗ್ತದೆ ಕಾ. ಓಕೆ, ನೆಕ್ಸ್ಟ್ ಕ್ವಶನ್. ಓಕೆ, ಇಲ್ಲಿಗೆ ಕ್ವಶನ್ ಮುಗಿತಾವ. ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಇನ್ನೊಂದು ಬರ್ದ ಬಿಡ್ತೇಂಗಪ್ಪ, ಅದನ್ನ ಸ್ಲೈಡ್ ಮಾಡಲಿಲ್ಲ. ಎಲ್ಲರಿಗೂ ಥ್ಯಾಂಕ್ ಯು. ಯಾಕಂದ್ರೆ ಬಹಳಷ್ಟು ಸಪೋರ್ಟ್ ಸಿಗ್ತಾ ಇದೆ. ಬಹಳಷ್ಟು ವಿಡಿಯೋನ ಬಹಳ ಜನರಿಗೆ ಶೇರು ಮಾಡಾಕತ್ತೀರಿ. ಇನ್ನು ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿರಿ. ಅನೇಕ ಹೊಸ ಕ್ವಶನ್ಸ್ಗಳು, ಕಾನ್ಸೆಪ್ಟ್ಗಳೊಂದಿಗೆ ನಾನು ನಿಮ್ಮ ಜೊತೆಗೆ ಇರ್ತಾ ಇರ್ತೀನಿ. ಸಿನೋನಿಮ್ಸು, ಆ್ಯಂಟೋನಿಮ್ಸು, ಒನ್ ವರ್ಡ್ ಸಬ್ಸ್ಟಿಟ್ಯೂಷನ್ನು, ಇಡಿಯಮ್ಸ್ ಆ್ಯಂಡ್ ಫ್ರೇಸಸ್ ಅಂತ ಹೇಳಿ ಬಹಳಷ್ಟು ಬೇರೆ 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 ವಿಡಿಯೋಗಳನ್ನು ಮಾಡಿ ನಿಮಗೋಸ್ಕರ ತೊಗೊಂಡು ಬರ್ತೀನಿ. ಡಿಸ್ಕಸ್ ಮಾಡೋಣ. ಅನೇಕ ಹೊಸ ಚಾಪ್ಟರ್ಗಳನ್ನು ಕಲಿಯೋಣ. ನಿಮ್ಮಿಂದ ನಾವು ಕಲಿತಾ ಇರ್ತೀವಿ, ನಮ್ಮಿಂದ ನೀವು ಕಲಿತಾ ಇರಿ. ಅದೇ ರೀತಿಯಾಗಿ ನೆಕ್ಸ್ಟ್ ವಿಡಿಯೋದಾಗ ನಾನು ಖಂಡಿತ ಹೊಸ ಒಂದು ಕಾನ್ಸೆಪ್ಟ್ ಜೊತೆಗೆ ಬರ್ತೀನಿ. ಈಗ ವೊಕ್ಯಾಬ್ಯುಲರಿ ಸೀರೀಸ್ ಚಾಲು ಮಾಡೋ ಸಮಯ. ನೆಕ್ಸ್ಟ್ ವಿಡಿಯೋದಿಂದ ವೊಕ್ಯಾಬ್ಯುಲರಿ ಸೀರೀಸ್ ಇರ್ತಾವೆ 1-2-3 ಡೇಸ್. ಆಮೇಲೆ ಮತ್ತೆ ಪಾಸ್ಟ್ ಟೆನ್ಸ್ ಮಾಡೋಣ, ಫ್ಯೂಚರ್ ಟೆನ್ಸ್ ಮಾಡೋಣ. ಪ್ರತಿಯೊಂದು ಟೆನ್ಸ್ ನೀವು ಇನ್ನ ಮಟ್ಟ ಎಲ್ಲಿ ಕಲ್ತಿಲ್ಲ ಈ ಚಾನಲ್ ಕಲಿತ ನಿಮ್ಮ ಏನಕ್ಕೈತಿ ಲೈಫ್ ಒಳಗೆ ಬಹಳಷ್ಟು ಯೂಸ್ ಮಾಡ್ಕೊಳ್ತೀರಿ. ಓಕೆ, ಎಸ್, ಇಷ್ಟು ಹೇಳ್ತಾ ಈ ಕ್ಲಾಸನ್ನು ಮುಗಿಸ್ತಾ ಇದ್ದೀನಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ನಾನು ನಿಮ್ಮ ನಾಗರಾಜ್ ಸುನ್ಗಾರ್. ಬಾಯ್ ಬಾಯ್, ಟೇಕ್ ಕೇರ್. ಎಲ್ಲರಿಗೂ ನಮಸ್ಕಾರ, ಧನ್ಯವಾದ.